ಈಗ ರೀಚ್ ಆಗಿದ್ದೇವೆ. ಇಲ್ಲಿ ಸಲ ಡ್ರೆಸ್ ಚೇಂಜ್ ಮಾಡ್ತಿದ್ದಾನೆ. ಇಲ್ಲೇ ಸ್ವಲ್ಪ ಬನ್ನಿ ರೆಡಿ ಆಗ್ತೇವೆ. ಹಲೋ ಗೈಸ್, ಈಗ ರಾತ್ರಿ ಆಗಿದೆ, 10 ಗಂಟೆ ಆಗ್ತಾ ಬಂತು. ಎಲ್ಲ ಅರ್ಜೆಂಟ್ ಇತ್ತು. ಈಗ ಮುಗಿಸಿ ಬಿಟ್ಟದಷ್ಟೇ. ಇನ್ನು ಊಟಕ್ಕೆ ಹೋಗಬೇಕು. ಹೋಟೆಲ್ ಓಪನ್ ಉಂಟಾ ಇಲ್ವ ಅಂತ ಗೊತ್ತಿಲ್ಲ, ಇನ್ನು ನೋಡಬೇಕು. ಗಂಟೆ 9:38 ಆಯಿತು. ಹೇಗಾಯ್ತಾ? ಫುಲ್ ಟಯರ್ಡ್ ಇದೆ, ಅಷ್ಟೊಂದು ಗೊತ್ತಾಗ್ತಿಲ್ಲಲ್ಲ. ನೋಡಿ, ಮಧ್ಯಾಹ್ನದಿಂದ ಈಗವರೆಗೆ ಫುಲ್ ಕಂಪ್ಲೀಟ್ ಆಯಿತು. ಇದು ಸ್ಟಿಕ್ಕರ್ ಎಲ್ಲ ಬೆಳಿಗ್ಗೆ ತೆಗೆಯುವುದು. ಈಗ ಬೇಡ, ಈಗ ಹೋಟೆಲ್ ಬಂದಾಗ್ಬೋದು, ಅದು ಬೇಗ ಹೋಗಬೇಕು. ನೋಡಿ, ಮೇಲೆ ಲಾಕ್ಟ್ ಎಲ್ಲ ಆಯಿತು, ಕೆಳಗೆ ಕೆಲಸ ಆಯಿತು. ತುಂಬ ಸುಸ್ತಾಗ್ತಾ ಉಂಟು, ಕೈಯೆಲ್ಲ ನೋಯ್ತದೆ, ಆ ರೀತಿ ಆಗಿದೆ. ಬಾ ಹೋಗೋಣ, ಹೋಟೆಲ್ ಬಂದಾಗ್ಬೋದು. ಸೈಕಲ್ ತುಳಿದು ಹೋಗೋಣ. ಇನ್ನು ಸಾಕು, ಬಿಡು. ಟ್ಯಾಂಡಮ್ ಡ್ರವರ್ ಹಾಕಿದ್ದೇವೆ. ಟ್ಯಾಂಡಮ್ ನೋಡಿ, ಇರಿ. ಒರೆಸಿದ್ಯಾ ಅದು? ಇದು ಬಾಟಲ್ ಹೋಲ್ಡರ್. ಎಲ್ಲ ಸಾಫ್ಟ್ ಕ್ಲೋಸ್ ಆಟಂಜಸ್. ಇನ್ನೂ ಕೆಲಸ ಆಗಲಿಲ್ಲ. ಇನ್ನು 4 ದಿವಸ ಇಲ್ಲೇ ನಮ್ಮದು ಬ್ಲಾಗ್ ಆಗ್ತಾ ಇರ್ತದೆ. ಇದು ಸಿಂಗಲ್ ಡೋರು ಬೇಸಿನ್ಗೆ. ಕಲರ್ ಕಾಂಬಿನೇಷನ್ ಹೇಗೆ ಉಂಟು ಕಮೆಂಟ್ ಮಾಡಿ ಹೇಳಿ. ನೋಡಿ, ಹೈಲೈಟಿಗೆ ಕಲರ್ ಚೇಂಜ್ ಮಾಡಿ ಕೊಟ್ಟಿದ್ದೇವೆ. ಈ ರೀತಿ ಇಲ್ಲಿ ಕೂಡ ಸೇಮ್ ಅದೇ. ಈ ಡೋರು ಕಲರ್ ಚೇಂಜ್, ಈ ಬಾಸ್ಕೆಟ್ ಡೋರ್ ಕಲರ್ ಚೇಂಜ್, ಮತ್ತು ಎಲ್ಲ ಸೇಮ್. ಹಾಗೆ ಎಲ್ಲ ಆಯಿತು. ಇಲ್ಲಿ ಹ್ಯಾಂಡಲ್ ಸೆಕ್ಷನ್ ಹಾಕಿದರೆ ನಿಮಗೆ ಉಪದ್ರ ಇರೋದಿಲ್ಲ, ತೆಗಿಯೋಕ್ಕೆ ಬಂದ್ ಮಾಡೋಕ್ಕೆ ಎಲ್ಲ ಈಸಿಯಾಗಿರ್ತದೆ. ಕೈ ನೋಯ್ತುಂಟ ಲಾಸ್ಟಿಗೆ. ಈ ಕೈ ತುಂಬ ನೋಯ್ತುಂಟು ಕೈ. ನೀವೊಬ್ಬರೇ ಲಾಸ್ಟ್ ಸಿಕ್ಕಿಸಿದ್ದು. ಲಾಸ್ಟಿಗೆ ಈ 2 ಡೋರು ನಾನು ಎಷ್ಟು ಕೆಲಸನೇ ಬೇಡ ಅಂತ ಮಾಡಿಬಿಟ್ಟಿದೆ. ಈ 2 ಡೋರು ಆ ರೀತಿ ಸಾಕಾಗಿ ಹೋಗಿದೆ. ಹೋಗೋಣ. ಚಪ್ಪಲಿ ಇದೆ ಹೊರಗಡೆ, ಲೈಟ್ ಇಲ್ಲ. ಬನ್ನಿ ಹೋಗೋಣ. ನಮ್ಮ ಮೊಬೈಲ್ ತಗೊಳ್ಳೋಣ. ಕೈಕಾಲು ತೊಳೆದು ಹೋಗೋಣ. ಬನ್ನಿ ಊಟಕ್ಕೆ ಹೋಗೋಣ. ಇದೇನಾಯಿತು ಚಪ್ಪಲಿ ಇಲ್ಲಿದೆ. ಇದೇ ಮನೆ, ನಮ್ಮ ಗಾಡಿಯಲ್ಲಿದೆ. ನೋಡಿ ದೂರಲ್ಲಿ ಹೇಗೆ ಆಚೆ ಮನೆ ಕಾಣ್ತದ. ಇದೆ, ಇವನಿದ್ದಾನೆ, ಸೈಕಲ್ ತೊಳ್ತಿದ್ದಾನೆ. ನಾವು ಎಲ್ಲಿದ್ದ ಊಟಕ್ಕೆ ಹೋಗೋದು ಎಲ್ಲಿ ಸಿಗ್ತದಲ್ಲಿ ಇಲ್ಲ. ಈಗ ಹಾಗೇನೆ ಮಾಡಬೇಕಷ್ಟೇ. ಬನ್ನಿ, ಈಗ ನಾನು ಪಟಾಪಟ್ ರೆಡಿಯಾಗಿ ಸಿಗ್ತೇನೆ. ಈಗ ಹೋಗ್ತಿದ್ದೇವೆ, ಬನ್ನಿ ಹೋಗೋಣ. ಹೋಟೆಲ್ ಸಿಗ್ಬೋದಲ್ವಾ? ಸಿಗ್ಬೋದು. ಹಾಂ, ಸಿಗ್ಬೋದಲ್ಲ. ಅದೇ ಇಲ್ಲಿಂದ 1.5 ಕಿಲೋಮೀಟ್ರ್ ಉಂಟು.
ಓಪನ್ ಇದ್ದರೆ ಸಾಕು, ಯಾಕೆಂದರೆ ಹೊಸ ಏರಿಯಾ, ನಮಗೆ ಎಲ್ಲಿ ಓಪನ್ ಉಂಟಂತ ಕೂಡ ಗೊತ್ತಿಲ್ಲ, ನೋಡಬೇಕು. ಈಗ ಇಷ್ಟೊತ್ತು ಮಾಡಿ ಪಾರ್ಸಲ್ ಕೂಡ ತಂದಿರ್ಬೋದಿತ್ತು, ಆಗ ಅರ್ಜೆಂಟಲ್ಲಿ ಮುಗಿಸಿ ಹೋಗ್ಬೇಕಂತ ಇತ್ತು ಆ ಟೈಮಲ್ಲಿ. ನಮ್ಮ ಅದಕ್ಕೆ ಈಗ ಹೊಟ್ಟೆ ಇಲ್ಲದಾಗೆ ಆಗ್ತದಂತ. ಹೊಟ್ಟೆಗೆ ಇಲ್ಲದಾಗೆ ಆಗ್ತದೆ ಈಗ. ಹೌದು, ಓಪನ್ ಇರ್ಬೋದು, 10 ಹಾಕಲಿಲ್ಲ, 10 ಹಾಕ್ಲಿಲ್ಲ ಅಲ್ಲ, ಓಪನ್ ಇರ್ಬೋದು. ಅದು ಓಪನ್ ಇದ್ರೆ ಪುಣ್ಯ, ಅದೇ ಹಾಗೆ ಪಾಸಿಟಿವ್ ಆಗಿ ನೀವು ಮಾತಾಡ್ತಾ ಹೋಗ್ಬೋದ. ನೆಗೆಟಿವ್ ಬೇಡ, ಈಗ ನೆಗೆಟಿವ್ ಬೇಡ, ಓಪನ್ ಇದ್ದರೆ ಪುಣ್ಯ. ಈಗ ಎಲ್ಲೂ ಹೋಟೆಲ್ ಸಿಗಲಿಲ್ಲ, ಬಾರಿಗೆ ಬಂದಿದ್ದೀವಿ. ಏನ ಊಟ ಮಾಡಲಿಕ್ಕೆ ಯಾರು ಹೀಗೆ ಹೋಗಬೇಡಿ, ದಾರಿ ತಪ್ಪಿ ಹೋಗಬೇಡಿ ಎಲ್ಲಿಗೂ, ಬಾರಿಗೆ ಕೂಡ. ನಾವು ಊಟಕ್ಕೆ ಅಂತ ಬಂದದ್ದು, ಸ್ಟಿಕ್ಕರ್ ಎಲ್ಲ ನೋಡಿ. ಈಗ ಊಟ ಮಾಡಿ ಸ್ನಾನ ಕೂಡ ಮಾಡಲಿಲ್ಲ, ಇನ್ನು ಹೋಗಿ ಮಾಡಬೇಕು. ಹೇಗೆ ಆಗಿದೆ ನೋಡಿ, ಫುಲ್ ಡಸ್ಟ್ ಇದೆ, ಮುಖ ಎಲ್ಲ ನೋಡಿ ಹೇಗೆ ಆಗಿದೆ. ಯಾವುದು ಮೊಬೈಲಲ್ಲೇ ಇರುತ್ತೆ, ಇಲ್ಲಪ್ಪ ಅಪರೂಪ ನೋಡಿ. ಇದೆಲ್ಲ ಕುಡಿಬಾರ್ದು, ಹೆಲ್ತಿಗೆ ಒಳ್ಳೆಯದಲ್ಲ. ನಾವು ಈಗ ಹೋಟೆಲ್ ಇಲ್ಲ ಅಂತೇಳಿ ಇಲ್ಲಿಗೆ ಬಂದದ್ದು. ಈ ಥರ ಹೇಗೆ ಕುಡಿತಾರ ಮಾರೆ ಅಲ್ವಾ? ಬ್ಯಾಡ್ ಥಿಂಗ್. ಹೌದು, ಹೇಗೆ ಕುಡಿತಾರ. ಊಟ ಮಾಡ್ತಿದ್ದೇವೆ ನೋಡಿ, ಕಬಾಬು ಊಟ ಹೇಗಂತಿದೆ? ಸೂಪರ್ ಊಟ, ಸೂಪರ್ ಇದೆ. ಕಬಾಬ್ ಊಟ ಮಾಡಿ ಸಿಗ್ತೇನೆ. ಈಗ ಹೊರಡಿದ್ದೇವೆ, ಊಟ ಆಯಿತು, ಇನ್ನು ಹೋಗುದು. ಸೀದಾ ಸ್ನಾನ ಮಾಡಿ ಮಲಗುವ ಪ್ಲ್ಯಾನ್ ಉಂಟು. ಇವತ್ತು ಮಲಗಬೇಕು. ನಿಮಗೆ ಒಂದು ವಿಚಿತ್ರ ನೋಡಿ, ಆ ಮರದಲ್ಲಿ ಏನಿದೆ ನೋಡಿ. ಮರದಲ್ಲಿ ಏನಿದೆ? ಎತ್ತು, ಕೊರಂಗು, ಬಲ್ದು ತೋಜ. ಅದ ಒಮ್ಮದು ನೀನು ವಿಚಿತ್ರ ತೋರಿಸುವಾಗ ನಾನು ಮರದಲ್ಲಿ ಏನು ನೇತಾಡ್ತಿದೆ ಅಂತ, ಭೂತ ದೆವ್ವ ಏನು ನೆನೆಸುದು. ಭೂತ ದೈವ ಈಗ ಇಲ್ಲಿ ಕ್ಯಾಮರಾದಲ್ಲಿ ಕಾಣ್ತಿಲ್ಲ ಅಷ್ಟೇ, ಅದು ಭೂತದಾಗೇನೆ ಇದೆ ಉಂಟೆಷ್ಟು. ನಾನೇನು ಹಾಗೆ ನೆನೆಸಿದ್ದು, ಏನು ದೆವ್ವ ಮರದಲ್ಲಿ ನೇತಾಡ್ತಾ ಉಂಟ ಅಂತ ನೀನು ಹೇಳುವಾಗ. ದೈವ ಅಲ್ಲ, ದೆವ್ವ ನೀನು ಹೇಳುವಾಗ ನೋಡು, ವಿಚಿತ್ರ ಮರದಲ್ಲಿ ಏನು ನೆನ್ಪಿದ್ರು ನೋಡಿದ್ರೆ ವೈಟ್ ಇತ್ತು, ಅದಕ್ಕೆ ಹೇಳಿದ್ದು. ಅದು ಬೇತಾಳ, ವಿಕ್ರಮಾದಿತ್ಯ ಬೇತಾಳ. ಅದಕ್ಕೆಲ್ಲ ನಿಲ್ಲಿಸಬಾರ್ದು, ನಿಲ್ಲಿಸಿದ್ರೆ ಬೆನ್ನಲ್ಲಿ ಕೂತ್ಕೊಂಡು ಮತ್ತೆ ಕಥೆ ಹೇಳಲಿಕ್ಕೆ ಶುರು ಆಗ್ತದ. ಕಥೆ ಹೇಳಿದ್ರೆ ಮಾತ್ರ ನಿಲ್ಲಿಸುದಿಲ್ಲ. ಹೌದು, ಕಥೆ ಹೇಳಿದ್ರೆ ಮತ್ತೆ ನಿಲ್ಲಿಸುವುದಿಲ್ಲ. ಅದರ ಕ್ವಶನ್ಗೆ ಉತ್ತರ ಕೇಳದೆ ಹೋಗ್ಲಿಕ್ಕೆಲ್ಲ ಬೇತಾಳದ. ಉತ್ತರ ಹೇಳಿ ಹೋಗ್ಲಿ, ಉತ್ತರ ಹೇಳಿ ಹೋಗ್ಲಿ. ಬನ್ನಿ ಹೋಗೋಣ. ಈಗ ಅವರ ಮನೆಯಲ್ಲಿ ಮಲಗಿ ಕೇಳಿದ್ದಾರೆ, ಏನು ಮಾಡುವಂತ ನೋಡೋಣ. ಈಗ ಓಕೆ ಬಾಯ್. ಕಾನ್ಸೆಷನ್ ಅಂತ ಗೊತ್ತಿಲ್ಲ, ಮನೆಗೆ ಹೋಗಿ ಸಿಗೋಣ. ಅಲ್ಲಿ ದೊಡ್ಡ ಬಾಲ್ದಿ ಉಂಟಾ? ದೊಡ್ಡದುಂಟಾ? ಓಕೆ, ನೀನು ಹೋಗಿ ಸ್ನಾನ ಮಾಡು, ನೆಕ್ಸ್ಟ್ ನಾನು ಹೋಗ್ತೇನೆ. ಈಗ ಬಂದದಷ್ಟೇ, ನಿದ್ದೆ ಬರ್ತುಂಟು, ಫುಲ್ ಟಯರ್ಡ್ ಆಯಿತು ಉಂಟು, ಕೈ ಕಾಲೆಲ್ಲ ನೋವಾಗ್ತದೆ. ಲೇಟ್ ನೈಟ್ ಮಾಡಿದಲ್ವ, ಮೇಲೆ ಹತ್ತಿ ನೋಡಿ ಹೈಟ್ ಕಮ್ಮಿ, ಅದರ ಒಳಗೆ ಕುತ್ಕೊಂಡು ಕೆಲಸ ಮಾಡಿದ್ದು. ಇಲ್ಲಿ ಉಂಟಲ್ಲ ನೋವಾಗ್ತುಂಟು ಕತ್ತು. ಈ ಸೈಡ್ ಹೈಟ್ ದೊಡ್ಡದುಂಟು, ಎಲ್ಲಿ ಕಟ್ಟಿ ಸಿಕ್ಕದು. ಏನು ಮಾಡೋದು ಈಗ? ನಮ್ಮ ದಡ್ಡಲ್ ಗಾಡಿ ಹೋಗ್ತಾರೆ ಸ್ನಾನಕ್ಕೆ, ಬಾತ್ರೂಮ್ ಇಲ್ಲಿ ಒಂದೇ ಇರೋದು. ಈಗ ನಾನು ಒಬ್ಬನೇ ಬಾಕಿ ಇರ್ತೇನೆ. ಇಲ್ಲಿ ದೆವ್ವ ಏನಾದರೂ ಬಂದರೆ ನಾನು ಎಂತ ಮಾಡೋದು? ಒಬ್ಬನೇ ಇರೋದು ನಾನು, ದೆವ್ವ ಅಂದರೆ ನಾನು ಏನು ಮಾಡೋದು?
ನಾವು ಒಬ್ಬನೇ ಇರ್ತಿದ್ದೆ. ಹೋಗ ಬೇಗ ಸ್ನಾನ ಮಾಡಿ ಬಾರ. ಅವನು ಹೊರಡಿದ್ ಕೂಡ ಇಲ್ಲ. ಆಯಿತು ಫ್ರೆಂಡ್ಸ್, ಏನು ಮಾಡೋದು ನೋಡಿ, ಕಸ ಎಲ್ಲ ಅಷ್ಟು ಲಾಫ್ಟ್ ಇದೆಲ್ಲ ಬಾತ್ರೂಮಲ್ಲಿ ತುಂಬ ಹೋಗಿದೆ. ಇನ್ನು ಇದ್ರದ್ದು ಸ್ಟಿಕ್ಕರ್ ತೆಗೆದು ಹೇಳ್ಬೇಕಂತಿಲ್ಲ, ಅಷ್ಟು ಕಸ ಆಗ್ತದೆ. ಪ್ಲಗ್ ಬಾಕ್ಸ್ ಕೂಡ ತೆಗೆದಿಲ್ಲ, ಪ್ಲಗ್ ಬಾಕ್ಸ್ ಹಾಕಿನೇ ಇರಲಿ. ಈಗ ಫ್ರೆಶ್ ಅಪ್ ಆಗಿ ಬಂದದಷ್ಟೇ. ಮಲಗುವುದು ಆಚೆ ಮನೆಯಲ್ಲಿ, ಅವ್ರದ್ದು ಮನೆಯಲ್ಲಿ ಮಲಗಲಿಕ್ಕೆ ಹೇಳಿದರು. ಈಗ ಹೋಗೋಣ ಬನ್ನಿ, ಈಗ ಹೋಗೋಣ ಆಚೆ ಮನೆಗೆ. ಎಲ್ಲ ತಗೊಂಡಿದ್ದೇನೆ, ಗೊಬ್ಬರ, ಚಾರ್ಜರ್, ಮೊಬೈಲ್, ಬೆಡ್ಶೀಟ್. ಓಹ್, ಇದು ಯಾಕೆ ಇಟ್ಕೊಂಡಿದ್ದೇನೆ, ಟವೆಲ್ ಬೇಡ ಅಂತ ಇಲ್ಲಿ ಬೇಕಾಗ್ತದೆ. ಲೈಟ್ ಆಫ್ ಮಾಡಿ ನೋಡೋಣ. ಇವನು ನನಗಿಂತ ಮೊದಲೇ ರೆಡಿಯಾಗಿದ್ದಾನೆ. ತಣ್ಣನು ನೋಡಿ, ನನಗಿಂತ ಮೊದಲೇ ರೆಡಿಯಾಗಿದ್ದಾನೆ. ಲೈಟ್ ಆಫ್ ಮಾಡ, ನಿನಗೆ ಗೊತ್ತುಂಟಲ್ಲ. ಲೈಟ್ ಆಫ್ ಮಾಡಿ ಹೋಗೋಣ. ನನ್ನ ಮಗಂಗ ಇವನು ನೋಡಿ, ಇವನೇ ಭೂತ. ಎಲ್ಲಿದ್ದೇವ? ಯಾವುದು? ನಾವೀಗ ಹೋಗ್ತಿದ್ದೇವೆ ಆಚೆ ಮನೆಗೆ. ನೋಡಿ, ಮನೆ ಅದೇ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್.